ಅತಿ ಹೆಚ್ಚು ದಿನಗಳನ್ನ ಮುಖ್ಯಮಂತ್ರಿ ಆಗಿದ್ದಂತವರು ಸಿದ್ದರಾಮಯ್ಯ ಅಂತ ಹೆಸರುವಾಸಿ ಆಗ್ತಿದ್ದಾರೆ. ಇದಕ್ಕೆ ಏನ್ ಹೇಳ್ತೀರಿ? ದೇವರಾಜ್ ಅರಸು ಅವರು ಮುಖ್ಯಮಂತ್ರಿಗಳಾಗಿ ಸತತವಾಗಿ ಹುಣಸೂರು ವಿಧಾನಸಭಾ ಕ್ಷೇತ್ರದಲ್ಲೇ ಬಹಳಷ್ಟು ಖಾತೆಗಳನ್ನು ಅವರು ಕೂಡ ನಿರ್ವಹಿಸಿ, ಅವರು ಕೂಡ ರೈತರೇ, ಅವರು ಗದ್ದೆ ಉತ್ತಂತವ್ರೆ. ದೇವರಾಜ್ ಅರಸು ಅವರು ಅಲ್ಲಿ ಒಂದು ಕಾಲೋನಿ, ರತ್ನಾಪುರಿ ಕಾಲೋನಿ ಅಂತಿದೆ, ಅಲ್ಲಿ ಗದ್ದೆ ಇದ್ದವರು. ಅವರು ಕೂಡ ಉಳುಮೆ ಮಾಡಿ ಬಹಳಷ್ಟು ರೈತರ ಬಗ್ಗೆ, ಬಡವರ ಬಗ್ಗೆ ಕಾಳಜಿ ಇಟ್ಕೊಂಡು, ಉಳುವವನಿಗೆ ಭೂಮಿ ಅಂತಕ್ಕಂಥದ್ದು, ಮಲವರ ಪದ್ಧತಿ ಇರ್ಬೋದು, 20 ಅಂಶಗಳ ಇಂದಿರಾ ಗಾಂಧಿ ಅವ್ರ ಕಾರ್ಯಕ್ರಮ ಇರ್ಬೋದು, ರಾಷ್ಟ್ರದಲ್ಲಿ ರಾಜ್ಯಕ್ಕೆ ಜಾರಿಗೆ ತಂದಂಥವರು ದೇವರಾಜ ಅರಸು ಹುಣಸೂರಲ್ಲಿ. ಅದೇ ಕ್ಷೇತ್ರದಲ್ಲಿ ನಾನು ಕೂಡ 2 ಬಾರಿ ಶಾಸಕನಾಗಿ ಮಂತ್ರಿನೂ ಕೂಡ ಆಗಿದ್ದೀವಿ. ಅವ್ರಿಗೂ ಕೂಡ ನಮಗೂ ಭಾರಿ ಸಂಬಂಧನೂ ಕೂಡ ಇತ್ತು. ಶ್ರೀನಿವಾಸ್ ಗೌಡರು ಅಂತೇಳಿ ಪ್ರೊಫೆಸರು, ಕಾಂಗ್ರೆಸ್ ಅಧ್ಯಕ್ಷ ಆಗಿದ್ರು, ನಮ್ಮ ಸ್ವಂತ ರಿಲೇಟಿವ್ ಅವರು. ನಾವೆಲ್ಲ ಯಾವಾಗಲೂ ದೇವರಾಜ ಅರಸು ಅವ್ರ ಜೊತೆ, ಚನ್ನಬಸಪ್ಪನವ್ರ ಜೊತೆ ಕೂಡ ನಾವು ಮಾತಾಡ್ತಿದ್ವು. ಅದಾದ ನಂತರ ಸಿದ್ದರಾಮಯ್ಯನವರಲ್ಲಿ ಅವರು ಕೂಡ ರೈತ. ಅವ್ರ ತಂದೆನೂ ಕೂಡ ಗದ್ದೆ, ಹೊಲ, ರೇಷ್ಮೆ, ಭತ್ತ, ರಾಗಿ, ತೆಂಗು ಎಲ್ಲನೂ ಕೂಡ ಬೆಳೀತಿದ್ದಂಥವ್ರು. ಇವರು ಕೂಡ ಜಮೀನಲ್ಲಿ ಉತ್ತಿದ್ದಾರೆ, ಬೆಳೆದಿದ್ದಾರೆ, ವಕೀಲರಾದರು. ಆಮೇಲೆ ರೈತ ಚಳುವಳಿಯಲ್ಲೂ ಕೂಡ ಒಂದು 10 ದಿವಸ ತೊಡಗಿಸ್ಕೊಂಡಿದ್ರು ಪ್ರೊಫೆಸರ್ ನಂಜುಂಡಸ್ವಾಮಿ ಅವ್ರ ಜೊತೆ. ಅದಾದ್ಮೇಲೆ ಅವರು ತಾಲೂಕು ಬೋರ್ಡು ಸದಸ್ಯರಾದರು. ತಾಲೂಕು ಬೋರ್ಡು ಸದಸ್ಯರಾಗಿ ಬಹಳ ಶಕ್ತಿಯುತವಾಗಿ ತಾಲೂಕು ಬೋರ್ಡ್ ಸದಸ್ಯರಾಗಿ ಕೆಲಸನೂ ಕೂಡ ಮಾಡಿದರು. ಆವಾಗ ನಾವು ಕೆಂಪೇಗೌಡರಿಗೆ 83ರಲ್ಲಿ ಟಿಕೆಟ್ ಸಿಕ್ಲಿಲ್ಲ. ರಾಜಶೇಖರ ಮೂರ್ತಿ ಅವ್ರನ್ನ MP ಮಾಡಿದ್ದು 80ರಲ್ಲಿ. 83ರಲ್ಲಿ ಕೆಂಪೇಗೌಡ ಟಿಕೆಟ್ ಸಿಕ್ಲಿಲ್ಲ ಅಂತೇಳಿ ನಾನೇ, ಕೆಂಪೇಗೌಡರು, ಲಾಯರ್ ಸಿದ್ದೇಗೌಡರು, ಇವರೆಲ್ಲರೂ ಕೂಡ ಒಟ್ಟಿಗೆ ಸೇರಿಸ್ತಕ್ಕಂಥ ಕೆಲಸ ಮಾಡಿ, ಕೃಷ್ಣ ಮಾದೇಗೌಡ ಅಂತಿದ್ದ, ನಾನು ಅವರು ಇಬ್ಬರು ಜವಾಬ್ದಾರಿ ತಗೊಂಡು ಇವರೆಲ್ಲರೂ ಕೂಡ ಒಟ್ಟಿಗೆ ಸೇರಿಸಿ ಸಿದ್ದರಾಮಯ್ಯನವ್ರನ್ನ ಅಭ್ಯರ್ಥಿ ಮಾಡಬೇಕು ಅಂತೇಳಿ ತೀರ್ಮಾನ ತಗೊಂಡು ಮಾಡಿದ್ವಿ. ಸಿದ್ದರಾಮಯ್ಯನವ್ರಿಗೆ ಅಷ್ಟೊತ್ತಿಗೆ ಗುರುಪಾದ ಸ್ವಾಮಿಯವರು ಜನತಾ ಪಕ್ಷದ ಟಿಕೆಟ್ನ, ಹೇಗಲ ಗುರುತು ಪಕ್ಷದ ಟಿಕೆಟ್ನ P. ತಮ್ಮಯ್ಯನವರು ಕೊಟ್ಬಿಟ್ಟಿದ್ರು. ಆಗ ಸಿದ್ದರಾಮಯ್ಯನವರು 80ರಲ್ಲಿ ಲೋಕದಳದಿಂದ MP ಸ್ಪರ್ಧೆ ಮಾಡಿದರು. ಆ MP-ನಲ್ಲಿ ಬರೀ 8,500 ಓಟ್ ಬಂದಿತ್ತು ಅವ್ರಿಗೆ. ಲೋಕಸಭೆಯಲ್ಲಿ ಲೋಕದಳದಿಂದ ಜಾರ್ಜ್ ಫರ್ನಾಂಡಿಸ್ ಅವ್ರ ಜೊತೆ, ಮೈಕೇಲ್ ಫರ್ನಾಂಡಿಸ್ ಅವ್ರ ಜೊತೆ ಅವ್ರ ಸಂಬಂಧ, ನಿಕಟವಾದಂಥ ಸಂಬಂಧ ಇತ್ತು. ಲೋಕದಳದಿಂದ ಸ್ಪರ್ಧೆ ಮಾಡಿಸಿದ್ರು ಅವ್ರನ್ನ. 8,500 ಓಟ್ ಬಂದಿತ್ತು. ಅದಾದಮೇಲೆ 83ರಲ್ಲಿ ಅವ್ರನ್ನ ಚುನಾವಣೆಗೆ ನಿಲ್ಲಿಸಿ, ಅವತ್ತು ಯಾವುದೇ ಹಣಕಾಸು ಕೂಡ ಇಲ್ಲದೆ ನಮ್ಮ ಹೋಬಳಿಗಳಲ್ಲಿ ನಾವೇ ಎಲ್ಲರೂ ಸ್ವತಃ ಅವ್ರ ಹಣ ಕಾಸು ಏನು ಪಡೆದೆ ನಾವೇ ನಿಂತ್ಕೊಂಡು ನಾವೇ ಪ್ರಚಾರ ಮಾಡಿ, ನಾನೇ ಕೂಡ ಒಂದು ಪ್ರೊಸೆಷನ್ ಕೂಡ ತೆಗೆದೆ. ಅವತ್ತು ದೊಡ್ಡ ಪ್ರೊಸೆಷನ್ ಕೂಡ ತೆಗೆದಿದ್ದೆ. ಅವರು ನನ್ನ ಕ್ಷೇತ್ರ, ಜಿಲ್ಲಾ ಪಂಚಾಯತ್ ಕ್ಷೇತ್ರ ಇಲ್ವಾಲ್ ಹೋಬಳಿನಲ್ಲಿ 3,500 ಲೀಡ್ ಬಂತು. 3,500 ಲೀಡಲ್ಲೇ ಗೆದ್ದದ್ದು. ಪ್ರಥಮ ಬಾರಿ ಗೆದ್ದರು. ರಾಮಕೃಷ್ಣ ಹೆಗಡೆಯವರ BJP ಅವತ್ತು 18 ಜನ, ಕ್ರಾಂತಿರಂಗ, ಬಂಗಾರಪ್ಪನವರು, ನಜೀರ್ ಸಾಬ್ರು, ಇವೆಲ್ಲರೂ ಕೂಡ ಒಟ್ಟಾಗಿ ರಾಮಕೃಷ್ಣ ಹೆಗಡೆಯವ್ರ ನೇತೃತ್ವದ ಸರ್ಕಾರ, ದೇವೇಗೌಡರು ಕೂಡ ಜನತಾ ಪಕ್ಷದ ಅಧ್ಯಕ್ಷ ಆಗಿದ್ದರು. ಆವತ್ತು ಸರ್ಕಾರ ರಚನೆ ಏನಾಯಿತು, ಅವತ್ತು ಸಿದ್ದರಾಮಯ್ಯನವ್ರನ್ನ ನಮ್ಮ ಜಿಲ್ಲೆಯಲ್ಲಿ B. ರಾಚಯ್ಯನವರಿದ್ದರು. ಕನ್ನಡ ಕಾವಲು ಸಮಿತಿ B. ರಾಚಯ್ಯನವರು, ನಜೀರ್ ಸಾಬ್ ಇದ್ರು. ಕನ್ನಡ ಕಾವಲು ಸಮಿತಿ ಅಧ್ಯಕ್ಷರನ್ನ ಮಾಡೋ ಸಿದ್ದರಾಮಯ್ಯನವ್ರಿಗೆ. ಅವ್ರು ಕನ್ನಡ ಕಾವಲು ಸಮಿತಿ ಅಧ್ಯಕ್ಷರಾದದನ್ನ ಕನ್ನಡದ ಬಗ್ಗೆ ಬಹಳಷ್ಟು ಯಶಸ್ವಿಯಾಗಿ ರಾಜ್ಯಾದ್ಯಂತ ಪ್ರವಾಸ ಮಾಡಿ, ಒಂದು ಜೊತೆಗೆ ಅವ್ರ ಸಮುದಾಯ ಎಲ್ಲೇ ಕನಕ ಜಯಂತಿಗಳಾಗಲಿ, ಈ ಕನ್ನಡ ಕಾರ್ಯಕ್ರಮಗಳಿರಲಿ, ರಾಜ್ಯಾದ್ಯಂತ ಭಾಳ ಬಿರುಸಿನಿಂದ ಮಾಡಿ ಸಕ್ಸಸ್ ಆದರು. ಅದಾದಮೇಲೆ 85ರಲ್ಲಿ ಮತ್ತೆ ಚುನಾವಣೆ ಬಂತು, ಗೆದ್ದರು. ಅದು ರೇಷ್ಮೆ ಖಾತೆ, ಸಾರಿಗೆ ಖಾತೆ, ಕಾರ್ಮಿಕ ಖಾತೆ, ಭಾಳಷ್ಟು ಖಾತೆಗಳ ಮಂತ್ರಿ ಆದರು. ಆವತ್ತು ದೇವೇಗೌಡರು ಮುಖ್ಯಮಂತ್ರಿ 89ರಲ್ಲಿ ಸೋತು, ಭಾಳಷ್ಟು ಜನ ಸೋತರು ಎಲ್ಲರೂ ಕೂಡ. 94ರಲ್ಲಿ ದೇವೇಗೌಡರು ಮುಖ್ಯಮಂತ್ರಿ ಆದರು. ಸಿದ್ದರಾಮಯ್ಯನವರು ಹಣಕಾಸು ಸಚಿವರು ಮತ್ತು ಎಕ್ಸೈಸ್ ಪೋರ್ಟ್ಫೋಲಿಯೋನ ಕೊಟ್ಟು ಯಶಸ್ವಿಯಾಗಿ
ನಿರ್ವಹಿಸ್ತಾ ಬಂದರು. ದೇವೇಗೌಡರು ಕೂಡ ಅವತ್ತು ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರಿಗೆ ಅಪಾರವಾದಂಥ ಶಕ್ತಿಯನ್ನು ಕೂಡ ಹಿಂದುಳಿದ ವರ್ಗದ ಕುರುಬ ಸಮಾಜದಿಂದ ಬಂದಿರತಕ್ಕಂಥ ಸಿದ್ದರಾಮಯ್ಯನವರು ಶಕ್ತಿಯುತವಾಗಿ ಬೆಳಿಬೇಕು ಅಂತೇಳಿ ಅವ್ರಿಗೆ ಹಣಕಾಸು ಖಾತೆ ಕೊಟ್ಟು, ಅವ್ರಿಗೆ ಎಕ್ಸೈಸ್ ಖಾತೆಯನ್ನು ಕೂಡ ಕೊಟ್ಟು ಸಿದ್ದರಾಮಯ್ಯನವರು ಅವಳು ಯಶಸ್ವಿಯಾಗಿ ನಿರ್ವಹಿಸಿ ಬರುವ ಮೂಲಕ ಮತ್ತೆ ಅದೇ ರೀತಿ ಮತ್ತೆ 99ರಲ್ಲಿ ಸೋತು 2004ರಲ್ಲಿ ಗೆದ್ದು ಅವತ್ತೇ ಮುಖ್ಯಮಂತ್ರಿ ಆಯ್ತೇನೆ ಅಂತೇಳಿ ಸಿದ್ದರಾಮಯ್ಯನವರು ಧರ್ಮಸಿಂಗ್ ಅವಲ್ಲ, ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗ್ತಾರೆ ಅಂತೇಳಿ ನಾವು ಕೂಡ ದೊಡ್ಡ ಪ್ರಚಾರ ಮಾಡಿದ್ದು. ಈ ಬಾರಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಅಂತೇಳಿ ಪ್ರಚಾರ ಮಾಡಿದ್ದು. ನಾನು ಕೂಡ ದೇವೇಗೌಡರು ಅವರ ಕುಟುಂಬದವ್ರ ಜೊತೆ ಎಲ್ಲವೂ ಕೂಡ ಸಿದ್ದರಾಮಯ್ಯನವ್ರನ್ನ ಮಾಡಿದ್ರೆ ನಮ್ಮ ಪಕ್ಷಕ್ಕೆ ಒಳ್ಳೇದಾಯ್ತು ಅಂತಕ್ಕಂಥದ್ದನ್ನು ಕೂಡ ನಾನು ಮನವಿನೂ ಕೂಡ ಆ ಸಂದರ್ಭ ಕೂಡ ಮಾಡಿದ್ದೆ. ಆದರೆ ಇಂದಿರಾ ಗಾಂಧಿಯವರ ತೀರ್ಮಾನ, ಅವತ್ತು ಸೋನಿಯಾ ಗಾಂಧಿಯವ್ರ ತೀರ್ಮಾನ, ಅವತ್ತು ಧರ್ಮಸಿಂಗ್ ಅವರು ಮುಖ್ಯಮಂತ್ರಿ ಆದರು. ಆಗ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿ ಬೇಡ ಅಂತೇಳಿ ಅವರು ಭಾಳಷ್ಟು ಒಂದು ಗಲಾಟೆನೂ ಕೂಡ ಆಗ್ತು. ಅವ್ರ ಸಮಾಜದವರು ಕೂಡ ದೇವೇಗೌಡರ ವಿರುದ್ಧ ಒಂದು ಗಲಾಟೆನೂ ಕೂಡ ಆಯಿತು. ಆದರೂ ಕೂಡ ನಾವೆಲ್ಲರೂ ಕೂಡ ಅವ್ರನ್ನ ಒಪ್ಪಿಸ್ದೆ. ನಾನೇ ಖುದ್ದಾಗಿ ಸಿದ್ದರಾಮಯ್ಯನವ್ರಿಗೆ, ಕುಮಾರಸ್ವಾಮಿ ಅವರಿಗೆ ಮಾತಾಡಿ ಕೋಲಾರದಲ್ಲಿ ಶಾಸಕಾಂಗ ಸಭೆ ಇತ್ತು. ಆವತ್ತು MP ಪ್ರಕಾಶ್ ಅವರು ಉಪಮುಖ್ಯಮಂತ್ರಿ, ಸಿಂಧೆ ಅವರು ಹಣಕಾಸು ಸಚಿವರು ಆಗ್ತಾರೆ ಅಂತಕ್ಕಂಥ ತೀರ್ಮಾನದ ಸಭೆ ಅದು. ಅಷ್ಟರಲ್ಲಿ ಅಲ್ಲೇ ಒಂದು ಕೊಠಡಿಗೆ ಸೇರಿಸಿ ಕುಮಾರಸ್ವಾಮಿ ಅವರು ಸಿದ್ದರಾಮಯ್ಯವರು ಇಬ್ಬರನ್ನು ಕೂಡ ಒಟ್ಟಿಗೆ ಸೇರಿಸಿ ಆವಾಗ ಅವರಿಬ್ಬರು ಕೂಡ ಒಪ್ಕೊಂಡು ನಾವಿಬ್ಬರು ಒಟ್ಟಾಗಿ ಹೋಗೋಣ ಅಂತೇಳಿ ಆಗ ದೇವೇಗೌಡರು ಕೂಡ ಅಲ್ಲಿ ಬಂದು ತೀರ್ಮಾನ ಮಾಡಿ ಆ ಶಾಸಕಾಂಗ ಸಭೆಯಲ್ಲಿ ಅಧಿಕಾರವನ್ನು ಯಾರನ್ನ ಉಪಮುಖ್ಯಮಂತ್ರಿ ಮಾಡಬೇಕು, ಯಾವ ಅಧಿಕಾರ ಕೊಡಬೇಕು ಅಂತಕ್ಕಂಥ ತೀರ್ಮಾನವನ್ನು ಸನ್ಮಾನ್ಯ ದೇವೇಗೌಡರಿಗೆ ವಹಿಸಬೇಕು ಅಂತೇಳಿ ಶಾಸಕಾಂಗ ಸಭೆಯಲ್ಲಿ ತೀರ್ಮಾನ ಆಯಿತು. ಅದಾದಮೇಲೆ ಅವರು ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿನೂ ಆದರು, ಹಣಕಾಸು ಸಚಿವರು ಆದರು. ಅದೇ ರೀತಿ ಮುಂದುವರೆದರು. ಜಯಂತ್ ಪಟೇಲ್ ಜೊತೆನೂ ಕೂಡ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಆದರು. ಧರ್ಮಸಿಂಗ್ ಜೊತೆನೂ ಕೂಡ ಉಪಮುಖ್ಯಮಂತ್ರಿಯಾಗಿ ಹಣಕಾಸು ಇಲಾಖೆಯನ್ನು ಯಶಸ್ವಿಯಾಗಿ ನಿರ್ವಹಿಸ್ಕೊಂಡು ಬಂದರು. ಅವರು ಮುಖ್ಯಮಂತ್ರಿ ಆದ ನಂತರ 2013ರಲ್ಲಿ ಏನು ಮುಖ್ಯಮಂತ್ರಿ ಆಯ್ತಾರೆ, 2013ರಲ್ಲಿ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಬಡವರಿಗೆ ಅಕ್ಕಿ ಕೊಡಬೇಕು, 5 kg ಅಕ್ಕಿ ಕೊಡಬೇಕು ಅಂತಕ್ಕಂಥ ತೀರ್ಮಾನವನ್ನು ಕ್ಯಾಬಿನೆಟ್ ತೀರ್ಮಾನ ಇಲ್ಲದೆ ಮುಖ್ಯಮಂತ್ರಿ ಆದ 1 ಗಂಟೆ ಒಳಗಡೆ ಅವ್ರು ಘೋಷಣೆ ಮಾಡ್ತಾರೆ. BPL ಕಾರ್ಡ್ನವ್ರಿಗೆ ಪ್ರತಿಯೊಬ್ಬರು ಕೂಡ 5 kg. ಅವ್ರಿಗೇನು ಅಂತ ಹೇಳಿದ್ರೆ ಅವ್ರು ಯಾವಾಗಲೂ ಕೂಡ ಹೇಳ್ತಿದ್ದಾರೆ, ಮಕ್ಕಳಿಗೆ ತುತ್ತು ಅನ್ನ ಕೊಡಬೇಕಾದ್ರೆ ಕಷ್ಟ ಆಗ್ತಿತ್ತು, ಬೇರೆಯವ್ರ ಮನೆಗೆ ಬಂದು ಈಸ್ಕೊಂಡು ಊಟ ಮಾಡಬೇಕು ಅಂತಕ್ಕಂಥದ್ದು, ಶನಿವಾರ ಹಬ್ಬದ ಮಾತ್ರ ಅನ್ನ ಊಟ ಮಾಡ್ತಿದ್ದು ಅಂತಕ್ಕಂಥದ್ದು, ಇದೆಲ್ಲ ಮನಸ್ಸಲ್ಲಿ ಇದ್ದಿದ್ದರಿಂದ ಅವರು ಅಕ್ಕಿ ಕೊಡಬೇಕು ಅಂತಕ್ಕಂಥದ್ದನ್ನ ಮೊದಲನೇ ಮುಖ್ಯಮಂತ್ರಿಯಾಗಿ ಅವರು ಘೋಷಣೆ ಮಾಡಿದಂಥವ್ರು ಸಿದ್ದರಾಮಯ್ಯನವರು. ಅದಾದಮೇಲೆ ಬರ್ತಾ ಬರ್ತಾ ಅವ್ರು ಏನು ಈ ಮುಕುಳಪ್ಪ ಇದ್ರು ಅವ್ರ ಜೊತೆ, ಸಿದ್ದರಾಮಯ್ಯನ ಜೊತೆ ಹೈಯಿಂದ ಬಹಳಷ್ಟು ಸಂಘಟನೆ ಮಾಡಿದಂಥವ್ರು. ಅವರು ಆ ಸಂದರ್ಭದಲ್ಲಿ ಹೈಯಿಂದ ಸಮುದಾಯಗಳು, ಹಿಂದುಳಿದಿರ್ತಕ್ಕಂಥ ಸಮುದಾಯಗಳು ಏನು ದೇವರಾಜ ಅರಸು ಅವರು ಯಾರಿಗೆ ಬಡವರು ಅವತ್ತಿನ ಸಂದರ್ಭದಲ್ಲಿ MLAಗಳು ಆದವರು ಅಂತ ಎಲ್ಲರೂ ಕೂಡ ದೇವರಾಜ ಅರಸನವರ ಸಂಬಂಧ, ಇಂದಿರಾ ಗಾಂಧಿ ದೇವರಾಜ ಅರಸನವರ ಕಾಲದಲ್ಲಿ ನಿಂತವರೆಲ್ಲ MLA ಆಗೋದ್ರು. ಅದೇ ರೀತಿ ಅವ್ರು ಶಕ್ತಿ ತುಂಬಿದ್ರು, ಹಿಂದುಳಿದ ವರ್ಗಗಳಿಗೂ ಕೂಡ ಟಿಕೆಟ್ ಕೊಟ್ಟು ವಿಧಾನಸಭೆಗೆ ಕರ್ಕೊಂಡು ಹಿಂದುಳಿದ ವರ್ಗಕ್ಕೂ ಶಕ್ತಿ ತುಂಬಿದ್ರು. ರಾಜ್ಯದ ಎಲ್ಲ ಹಿರಿಯರನ್ನ ಮಂತ್ರಿಗಳನ್ನು ಮಾಡಿ, ಎಲ್ಲ ಸಮಾಜದವ್ರನ್ನು ಕೂಡ ಮಂತ್ರಿಗಳು ಮಾಡಿ, ಈಗ ನಮ್ಮ ರೆವಿನ್ಯೂ ಮಿನಿಸ್ಟ್ರು ಉಚ್ಚಮಾಸ್ತಿಗೌಡರು ಮಾಡಿದ್ರು, ಅವ್ರ ಮೂಲಕ ಜಾರಿಗೆ ತಂದರು, ಬಸವಲಿಂಗಪ್ಪನವ್ರು ಮಾಡಿದ್ರು, ಮಲವರ ಪದ್ಧತಿ, ಈ ರೀತಿ ಅವರು ಸಮರ್ಥವಾದಂಥವ್ರಿಗೆ ಖಾತೆಗಳನ್ನು ಕೊಟ್ಟು ಯಶಸ್ವಿಯಾಗಿ ಸರ್ಕಾರವನ್ನು ದೇವರಾಜ ಅರಸನವರು ನಡೆಸಿದರು. ಅದೇ ರೀತಿ ಇವತ್ತು ಸಿದ್ದರಾಮಯ್ಯನವರು ಎಲ್ಲ ವರ್ಗಗಳಿಗೂ ಕೂಡ ನಾವು ಮೊದಲು ಅವ್ರಿಗಿರ್ತಕ್ಕಂಥದ್ದು ಒಂದೇ ಅನ್ನಭಾಗ್ಯ ಕೊಡಬೇಕು ಅಂತದ್ದು, ಮಕ್ಕಳಿಗೆ ಶಿಕ್ಷಣ ಕೊಡಬೇಕು ಅಂತಕ್ಕಂಥದ್ದು, ಹೈನುಗಾರಿಕೆಗೆ ಪ್ರತಿಯೊಂದು ಕೂಡ ಸಮಾನತೆ ತರಬೇಕು ಜನಕ್ಕೆ ಅಂತಕ್ಕಂಥದ್ದು. ಅಂಬೇಡ್ಕರ್ ಅವರ ಸಂವಿಧಾನ ಏನಿದೆ, ಇವತ್ತು ರಾಜ್ಯದಾದ್ಯಂತ ಅಂಬೇಡ್ಕರ್ ಅವರ ಪೀಠಿಕೆಯನ್ನು ಇವತ್ತು ಮುಖ್ಯಮಂತ್ರಿಯಾಗಿ ಅಂಬೇಡ್ಕರ್ ಸಂವಿಧಾನದ ಬಗ್ಗೆ ಹೆಚ್ಚು ಅರಿವು ಮೂಡಿಸ್ತಾ ಇರ್ತಕ್ಕಂಥವ್ರು ಸನ್ಮಾನ್ಯ ಸಿದ್ದರಾಮಯ್ಯನವರು. ನಾನು ಹೊಗಳ್ತಾ ಇಲ್ಲ, ಅವ್ರ ಕಾರ್ಯಕ್ರಮಗಳನ್ನ ನಾನು ಹೇಳ್ತಾ ಇರೋದು ಕಾರ್ಯಕ್ರಮಗಳು ಮಾತ್ರ ಈ ಸಂದರ್ಭದಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು. ಅವರು ಯಶಸ್ವಿಯಾಗಿ ಮಾಡ್ಕೊಂಡೆ 5 ವರ್ಷಗಳ 13ರಿಂದ 18ವರೆಗೆ ಅತ್ಯಂತ ಯಶಸ್ವಿ ಮುಖ್ಯಮಂತ್ರಿಯಾಗಿ, ಯಾವುದೇ ಪಕ್ಷಗಳ ಆಪಾದನೆ ಇಲ್ಲದೆ ಯಶಸ್ವಿ ಮುಖ್ಯಮಂತ್ರಿಯಾಗಿ ಕಾರ್ಯವನ್ನು ನಿರ್ವಹಿಸಿದ್ರು. ಅವರು ಈಗ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ನೀವೆಲ್ಲರೂ ಕೂಡ 5 ಗ್ಯಾರಂಟಿಗಳನ್ನು ಕೂಡ ಅವ್ರು ಜಾರಿಗೆ ತಂದಿದ್ದಾರೆ.
ಹೇಳ್ತೀನಿ 5 ಗ್ಯಾರಂಟಿ 5 ವರ್ಷನೂ ಕಂಪ್ಲೀಟ್ 5 ಗ್ಯಾರಂಟಿಗಳನ್ನ ಏನು ಜಾರಿಗೆ ಅವ್ರು ತಂದಿದ್ದಾರೆ ಇವತ್ತು, ಅದನ್ನ ಸಂಪೂರ್ಣ ಬಹಳ ಜನ ಹೇಳ್ತಾ ಇದ್ದಾರೆ ಇಲ್ಲ ಅದನ್ನ ಕಡಿಮೆ ಮಾಡಬೇಕು ಅಂತ ಅವರ ಮಂತ್ರಿಮಂಡಲದಲ್ಲೇ ಹೇಳ್ತಾರೆ. ಆದ್ರೂ ಇಲ್ಲ ನಾವೇನ್ ತಂದಿದೀವಿ ಅದು ಸಂಪೂರ್ಣವಾಗಿ ಜಾರಿಯಾಗಿರ್ಬೇಕು ಅಂತಾನು ಕೂಡ ಹೇಳ್ತಿದ್ದಾರೆ. ಬಹಳ ಜನ ಏನ್ ಹೇಳ್ತಿದ್ದಾರೆ, ಈ ಬಾರಿ ಅವ್ರು ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ DK ಶಿವಕುಮಾರ್ ಅವರು ಅಧ್ಯಕ್ಷರಾಗಿ ಯಶಸ್ವಿಯಾದ ಅಧ್ಯಕ್ಷರವರು ಕಾಂಗ್ರೆಸ್ ಪಕ್ಷವನ್ನ ಸಂಘಟನೆ ಮಾಡೋದ್ರಲ್ಲಿ ನಂಬರ್ 1 ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರುಗಳಾಗಿದ್ದವ್ರ ಪೈಕಿ ಶಿವಕುಮಾರ್ ಅವರು ನಂಬರ್ 1 ಅಧ್ಯಕ್ಷರಾಗಿ ಕಾಂಗ್ರೆಸ್ ಪಕ್ಷವನ್ನ ಕಟ್ಟಿದ್ದಾರೆ. ಬಹಳ ಶಿಸ್ತಾಗಿ ಕಾರ್ಯಕರ್ತರಿಗೂ ಕೂಡ ಕಾಂಗ್ರೆಸ್ ಪಕ್ಷದ ಅರಿವು ಮೂಡಿಸಿದ್ದಾರೆ. ಸಿದ್ದರಾಮಯ್ಯನವ್ರ ಜೊತೆ ಹೆಗಲು ಕೊಟ್ಟು ಅವ್ರ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದಾರೆ. ಅವರ ಪ್ರಕಾರ ನಮ್ಮ ಸಿದ್ದರಾಮಯ್ಯನವರು ಮತ್ತೆ DK ಶಿವಕುಮಾರ್ ಅವರು ಇಬ್ಬರು ಕೂಡ ಅಧಿಕಾರ ಹಂಚಿಕೆ ಆಗಿದೆ ಅಂತಕ್ಕಂಥದ್ದನ್ನ ಹೇಳ್ತಿದ್ದಾರೆ. ಬಹಳ ಜನ ಹೇಳ್ತಿದ್ದಾರೆ ಸಿದ್ದರಾಮಯ್ಯನವರು ದೇವರಾಜ್ ಅರಸು ಅವರ ಪೀರಿಯಡ್ 6ನೇ ತಾರೀಕು ಮುಗಿತಾ ಇದೆ, ಅದಾದ್ಮೇಲೆ ಸಿದ್ದರಾಮಯ್ಯನವರೇ ಈ ರಾಜ್ಯದಲ್ಲಿ ಹೆಚ್ಚು ದಿನಗಳ ಕಾಲ ಮುಖ್ಯಮಂತ್ರಿ ಆಗಿದ್ದಂತ ನಂಬರ್ 1 ಮುಖ್ಯಮಂತ್ರಿ ಯಾರು ಅಂತ ಹೇಳಿದ್ರೆ ಅವರು ಸಿದ್ದರಾಮಯ್ಯನವರು ಅಂತಕ್ಕಂಥ ದಾಖಲೆ ಮಾಡಬೇಕು ಅಂತೇಳಿ ಅವರು ದಾಖಲೆ ಮಾಡಿದ್ದಾರೆ. ಅವ್ರು ಸಿದ್ದರಾಮಯ್ಯನವರು ಮತ್ತೆ ಹೈಕಮಾಂಡು ತೀರ್ಮಾನ ಮಾಡಿ DK ಶಿವಕುಮಾರ್ ಕೂಡ ಕೊಡಬೇಕು ಅಂತೇಳಿ ಮಾಡಿದ್ರೆ DK ಶಿವಕುಮಾರ್ ಅವರು ಕೂಡ ಮುಂದೆ ಮುಖ್ಯಮಂತ್ರಿ ಆಗ್ತಾರೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.